ಅನ್ನಪೂರ್ಣ ಸಮೂಹದ ಶಿಕ್ಷಣ ಸಂಸ್ಥೆಗಳು ಆತನಿಗೆ ಸ್ವಾಗತ. ನಮ್ಮ ಸಂಸ್ಥಾಪಕರು ಬಿಬಿಎ ಮತ್ತು ಬಿಕಾಂ ಕೋರ್ಸ್ಗಳ ಮಹತ್ವದ ಕುರಿತು ತಮ್ಮ ದೃಷ್ಟಿಕೋನವನ್ನು ಹಂಚಿಕೊಳ್ಳುತ್ತಾರೆ. ನಮಸ್ಕಾರ, ನಾನು ಡಾಕ್ಟರ್ ರವಿ ಪಾಂಗಿ, ಅನ್ನಪೂರ್ಣ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟ್ ಇದರ ಸಂಸ್ಥಾಪಕ ಹಾಗೂ ಎಎಸ್ ಪಾಂಗಿ ಟ್ರಸ್ಟ್ ಇದರ ಕಾರ್ಯದರ್ಶಿ. ನಾವು ಅಥಣಿಯಲ್ಲಿ ಹೊಸದಾಗಿ ಅನ್ನಪೂರ್ಣ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಅಂತ ಹೇಳಿ ಕಾಲೇಜ್ ಸ್ಟಾರ್ಟ್ ಮಾಡಿವಿ. ಇದ್ರೊಳಗ ಬಿಬಿಎ ಮತ್ತು ಬಿಕಾಂ ಈ ಎರಡು ಕೋರ್ಸ್ ಗಳನ್ನ ಈ ವರ್ಷದಿಂದ ಒಂದು ಹೊಸತನದಿಂದ ಸ್ಟಾರ್ಟ್ ಮಾಡ್ಬೇಕಂತ ಹೇಳಿ ಉದ್ದೇಶ ಇಟ್ಕೊಂಡು ಈ ವಿಡಿಯೋ ಮುಖಾಂತರ ಎಲ್ಲ ಅಥಣಿ ಸುತ್ತಮುತ್ತಲಿನ ಜನರಿಗೆ ವಿನಂತಿಸಿಕೊಳ್ತೇನೆ. ಹೊಸತನ ಏನು? ನಮ್ ಕಾಲೇಜ್ ಒಳಗ ಬಿಬಿಎ ಬಿಕಾಂ ಅಡ್ಮಿಷನ್ ಮಾಡಿದ್ರ ನಾರ್ಮಲ್ ರುಟೀನ್ ಕೋರ್ಸ್ ಒಳಗ ಸಿಎ ಅಥವಾ ಕಂಪನಿ ಸೆಕ್ರೆಟರಿ, ಚಾರ್ಟರ್ಡ್ ಅಕೌಂಟೆಂಟ್ ಕೋಚಿಂಗ್ ಕೊಡ್ತಾರ. ಅದ್ ಬಿಟ್ಟ ನಮ್ ಕಾಲೇಜ್ ಒಳಗ ಇನ್ನೂ ಕೆಲವೊಂದು ಹೊಸ ಹೊಸ ನಿಮ್ಮ ಪ್ರೊಫೆಷನ್ ಮಾಡ್ಕೊಳ್ಳುವಂತ ಕೋರ್ಸ್ ಗಳಿಗೆ ಬೇಸಿಕ್ ಟ್ರೈನಿಂಗು ಕೊಡ್ತೀವಿ. ಆ ಪ್ರೊಫೆಷನ್ ನಿಮ್ದು ವೃತ್ತಿ ಆಗುವಂಗ ಅದ್ರೊಳಗ ನಿಮ್ಗೆ ಸಕ್ಸಸ್ ಸಿಗುವಂಗ ಸ್ಕಿಲ್ ಟ್ರೈನಿಂಗ್ ಅದ್ರ ರಿಲೇಟೆಡ್ ಥಿಯರಿ ಅಂಡ್ ಪ್ರಾಕ್ಟಿಕಲ್ ಹೇಳ್ತೀವಿ ಅಂತ ಹೇಳ್ತೇನೆ. ಯಾವ್ಯಾವ ಕೋರ್ಸ್ ನೀವು ಕೇಳಿದ್ರಿ ಅಂತಂದ್ರೆ, ಮೊದಲನೇದಾಗಿ CMA ಅಂತ ಬರ್ತೈತಿ. CMA ಅಂದ್ರೆ ಏನು? ಕಾಸ್ಟ್ ಮ್ಯಾನೇಜ್ಮೆಂಟ್ ಅಕೌಂಟೆನ್ಸಿ. ಇದ್ರೊಳಗ ಇದು CMA ಈಸ್ ವೆರಿ ಸಾರ್ಟ್ ಆಫ್ಟರ್ ಇನ್ ಪ್ರೈವೇಟ್ ಲಿಮಿಟೆಡ್ ಕಂಪನೀಸ್. ದೊಡ್ಡ ದೊಡ್ಡ ಕಂಪನಿ ಒಳಗ CMAಗಳು ಬಹಳ ಬೇಕಾಗ್ತಾರ. ಆಮೇಲೆ ಈಗ ಸದ್ಯಕ್ಕೆ ಅದ್ರ ಕೊರತೆ ಐತಿ, ಆಮೇಲೆ ಭಾರಿ ಡಿಮಾಂಡ್ ಒಳಗೈತಿ. ಏನ್ CMA ಅಂತಂದ್ರ, ಇವರು ಆ ಕಂಪನಿದ ಕಾಸ್ಟಿಂಗ್, ಅದ್ರ ಆಡಿಟಿಂಗ್ ಅಥವಾ ಟೋಟಲ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಮಾಡ್ತಾರೆ. ಆ CA ಹೆಂಗ್ ನಮ್ ಸಣ್ಣ ಸಣ್ಣ ಫರ್ಮ್ಸ್ ಅಥವಾ ಬಹಳ ಫರ್ಮ್ಸ್ ಬೇಕಾಕಾರ, ಅದೇ ರೀತಿ CMAಗಳು ಪ್ರೈವೇಟ್ ಲಿಮಿಟೆಡ್ ಕಂಪನಿಗೆ ಬೇಕಾಗ್ತಾವ. ಎರಡನೇದು CHA, ಕಸ್ಟಮ್ ಹೌಸ್ ಏಜೆಂಟ್. ಕಸ್ಟಮ್ ಹೌಸ್ ಏಜೆಂಟ್ ಅಂತಂದ್ರ, ಈಗ ನಾವ್ ಹೆಂಗ ಫೈನಾನ್ಷಿಯಲ್ಸ್ ಒಂದ್ ವರ್ಷದ ಲೆಕ್ಕ ಮುಗಿದ ಕೂಡಲೇ ಚಾರ್ಟರ್ಡ್ ಅಕೌಂಟೆಂಟ್ ಹೆಂಗ್ ಸೀಲ್ ಸಿಗ್ನೇಚರ್ ಬೇಕಾಕೈತಿ ಆಡಿಟ್ ಆಗ್ಬೇಕಂದ್ರೆ, ಅದೇ ರೀತಿ ನಮ್ದು ಯಾವ್ದ ಪ್ರಾಡಕ್ಟ್ ಇಂಪೋರ್ಟ್ ಆಗ್ಬೇಕು, ಎಕ್ಸ್ಪೋರ್ಟ್ ಆಗ್ಬೇಕು ಅಂತಂದ್ರೆ ಕಸ್ಟಮ್ ಹೌಸ್ ಏಜೆಂಟ್ ಸೀಲ್ ಸಿಗ್ನೇಚರ್ ಆಗಂಗಿಲ್ಲ. ಇದು ಇಟ್ ಇಸ್ ನಾಟ್ ಅ ವೆರಿ ಡಿಫಿಕಲ್ಟ್ ಕೋರ್ಸ್ ಆರ್ ಅ ವೆರಿ ಡಿಫಿಕಲ್ಟ್ ಪ್ರೊಫೆಷನ್. ಬಟ್ ಅದನ್ನ ಯಾರು ಮಾಡ್ತಾ ಇಲ್ಲ ಅಂತ ಹೇಳಿ ನಮ್ ಕಡೆದವ್ರಂತೂ ಯಾರು ಅದನ್ನ ಮಾಡ್ತಾ ಇಲ್ಲ. ಸೊ ಇದು ನಮ್ ಕಾಲೇಜಿಗೆ ಬಂದ್ರಿ ಅಂದ್ರೆ ಇದ್ರ ಟ್ರೈನಿಂಗ್ ನಿಮ್ಗೆ ಇದ್ರೊಳಗ ಮುಂದಿನ ಪರಿಣಿತಿ, ಇಂಪೋರ್ಟ್ ಎಕ್ಸ್ಪೋರ್ಟ್ ಒಳಗೆ ನಿಮ್ದು ಒಂದು ಪ್ರೊಫೆಷನ್ ಆಗುವಂಗ ನಾವು ಟ್ರೈನಿಂಗ್ ಕೊಡ್ತೀವಿ. ಮೂರನೇದು ಬ್ಯಾಂಕಿಂಗ್ ಎಕ್ಸಾಮ್ಸ್. ಈಗ ನಾನ್ ನೋಡ್ದಂಗ ಸಾಕಷ್ಟು ಜನ ಹುಡುಗರು ಅಥಣಿ ಒಳಗ್ BBA ಬಿಕಾಂ ಮುಗಿಸಿ 2-3 ವರ್ಷಗಟ್ಲೆ ಬ್ಯಾಂಕಿಂಗ್ ಎಕ್ಸಾಮ್ ಹೋಗಿ ಹೈದರಾಬಾದ್ ಅಲ್ಲಿ ಇಲ್ಲಿ ಟ್ರೈನಿಂಗ್ ತಗೋತಾರ. ಈ ಸತಿ ನಮ್ ಕಾಲೇಜ್ ಒಳಗೆ ಆ ಟ್ರೈನಿಂಗ್ ನೀವು ಕೋರ್ಸ್ ಜೊತೆನ ಕಲಿಸ್ತೀವಿ. ಆಮೇಲೆ ಟ್ರೈನಿಂಗ್ ವಿಲ್ ಬಿ ಸಚ್ ದಟ್ ನಿಮ್ ಪ್ಲೇಸ್ಮೆಂಟ್ ವಿಲ್ ಬಿ ಇನ್ ಪ್ರೀಮಿಯರ್ ಬ್ಯಾಂಕಿಂಗ್ ಇನ್ಸ್ಟಿಟ್ಯೂಟ್ಸ್ ಲೈಕ್ RBI, SBI, ಟಾಪ್ ಪೊಸಿಷನ್ಸ್. ಸೊ ದ ಟ್ರೈನಿಂಗ್ ವಿ ವಾಂಟ್ ಟು ಡೂ ಇಟ್ ಇನ್ ಅ ನ್ಯೂ ವೇ. ಅಂದ್ರೆ ಒಂದು ಹೊಸತನದಿಂದ ಹೊಸ ಹುಮ್ಮಸ್ಸಿನಿಂದ ಮಾಡ್ಬೇಕಂತೈತಿ. 4ನೇ ಪಾಯಿಂಟ್, ಅಗದಿ ಮುಖ್ಯವಾದ ಪಾಯಿಂಟ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ BBA ಬಿಕಾಂ ಯಾಕೆ ಹೇಳ್ತಾರ ಅಂತ ನೀವು ಅನ್ಸ್ಬೋದು. ಇವತ್ತಿನ ದಿವಸ ಒಳಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಪ್ರತಿಯೊಂದು ಕೆಲಸ ಒಳಗ್ ಬೇಕಾಗ್ತೈತಿ. ಒಂದು ಬ್ಯಾಲೆನ್ಸ್ ಶೀಟ್ ಅನಾಲಿಸಿಸ್, ಕಾಂಪ್ಲಿಕೇಟೆಡ್ ಅಕೌಂಟ್ಸ್ ಇತ್ತು ಅಂತಂದ್ರ ಒಂದ್ 10 ಜನ ಅಕೌಂಟೆಂಟ್ 10 ತಾಸು ಮಾಡೋ ಕೆಲಸ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ವಿಲ್ ಡೂ ಇಟ್ ವಿದಿನ್ ಫ್ಯೂ ಮಿನಿಟ್ಸ್ ಅಂಡ್ ದ ರಿಸಲ್ಟ್ಸ್ ಆರ್ ರೆಡಿ. ಸೊ ಇದನ್ನ ನೀವು ಬಿಕಾಂ BBA ಮುಗಿಸಿ ಮಾಡೋದು ಏನ್ ವಿಚಾರ ಮಾಡಿರಿ, 1 ವರ್ಷ 2 ವರ್ಷ ಟ್ರೈನಿಂಗ್, ನೀವು BBA ಬಿಕಾಂ ಮಾಡ್ಕೋತನ ನಾವು ಇದನ್ನ ನಿಮಗ್ ಮಾಡಕ್ ಸಾಧ್ಯ ಐತಿ. ಯಾಕೆ ಸಾಧ್ಯ ಐತಿ ಅಂತಂದ್ರ, ಮೊಟ್ಟ ಮೊದಲ ಎಲ್ಲೂ ಇಲ್ಲಿ ಸುತ್ತಮುತ್ತಲು ಇರ್ಲಾರ್ದಂತ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಮಷಿನ್ ಲರ್ನಿಂಗ್ ಲ್ಯಾಬ್ ನಮ್ ಅನ್ನಪೂರ್ಣ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟ್ಸ್ ಒಳಗ ಸ್ಥಾಪಿಸ್ಲಿಕ್ಕತ್ತೀವಿ. ಆಮೇಲೆ ಅದರದ ಪ್ರಾಕ್ಟಿಕಲ್ ಅಪ್ಲಿಕೇಶನ್ ಫಾರ್ BBA ಅಂಡ್ ಬಿಕಾಂ ಗ್ರಾಜುಯೇಟ್ಸ್ ನಾವು ಟ್ರೈನಿಂಗ್ ಕೋರ್ಸ್ ಅನ್ನು ತಮಗ್ ಕಲಿಸ್ಕೊಡ್ತೀವಿ. ಇದ್ರ ಜೊತೆಗೆ ನಾನಾ ನಮ್ನಿ ವ್ಯಾಲ್ಯೂ ಎಡೆಡ್ ಕೋರ್ಸಸ್ ಅನ್ನು ನಾವು ಈ ಸತಿ ಸ್ಟಾರ್ಟ್ ಮಾಡ್ಬೇಕಂತೀವಿ. ಯಾವ ವ್ಯಾಲ್ಯೂ ಎಡೆಡ್ ಕೋರ್ಸ್ ಅಂತ ಕೇಳಿದ್ರೆ, ಡಿಪ್ಲೊಮಾ ಇನ್ ಶಿಪ್ಪಿಂಗ್, ಡಿಪ್ಲೊಮಾ ಇನ್ ಇಂಪೋರ್ಟ್ ಎಕ್ಸ್ಪೋರ್ಟ್ಸ್ ಅಂಡ್ ಡಿಪ್ಲೊಮಾ ಇನ್ ಟ್ಯಾಕ್ಸೇಷನ್. ಇನ್ ಕೇಸ್ ನಿಮ್ ಕರಿಯರ್ ನಿಮ್ ವೃತ್ತಿಯನ್ನು ನೀವು ಇನ್ ಕೇಸ್ ಯು ವಾಂಟ್ ಟು ಡೂ ಇಟ್ ಇನ್ ಲಾಜಿಸ್ಟಿಕ್ಸ್, ಯು ವಾಂಟ್ ಟು ಡೂ ಇಟ್ ಇನ್ ಇಂಪೋರ್ಟ್ ಎಕ್ಸ್ಪೋರ್ಟ್, ಯು ವಾಂಟ್ ಟು ಡೂ ಇನ್ ಕಸ್ಟಮ್ಸ್, ಇದ್ರೊಳಗೆ ನೀವು ವೃತ್ತಿ ಮಾಡೋರಿದ್ರಿ ಅಂತಂದ್ರ ಅವರ್ ಕಾಲೇಜ್ ಇಸ್ ದ ರೈಟ್ ಪ್ಲೇಸ್. ಬಿಕಾಸ್ ಇದ್ರದ ನೀವು BBA ಬಿಕಾಂ ಮಾಡ್ತಾ ಮಾಡ್ತಾ ವ್ಯಾಲ್ಯೂ ಎಡಿಷನ್ ಕೋರ್ಸಸ್ ನಿಮಗೆ ನಾವು ಪ್ರೊವೈಡ್ ಮಾಡ್ತೀವಿ. ಇದರಿಂದ ನಿಮಗೆ ಕಸ್ಟಮ್ಸ್ ಒಳಗ ನೀವು ಒಂದು ಪ್ರೊಫೆಷನ್ ಮಾಡ್ಕೋಬಹುದು.
ಇದ್ರ ಜೊತೆ ಇನ್ನೊಂದು ವ್ಯಾಲ್ಯೂ ಆಡೆಡ್ ಕೋರ್ಸ್ ಇನ್ ದ ಫಾರ್ಮ್ ಆಫ್ ಡಿಪ್ಲೊಮಾ ಇನ್ ಟ್ಯಾಕ್ಸೇಷನ್. ಈಗ ಸದ್ಯಕ್ಕೆ ನೀವು ನೋಡಾಕತ್ತೀರಿ ಅಂದ್ರೆ ಸುತ್ತಮುತ್ತ ಎಲ್ಲದಕ್ಕೂ ಟ್ಯಾಕ್ಸ್ ಕ್ಯಾಲ್ಕುಲೇಷನ್ಸ್ ಬೇಕು. ಎಲ್ಲಾನು CA ಕಡೆನ ಹೋಗಿ ಮಾಡ್ಸಕ್ ಸಾಧ್ಯ ಆಗಂಗಿಲ್ಲ. ಸೊ ಟ್ಯಾಕ್ಸ್ ಕನ್ಸಲ್ಟೆಂಟ್ಸ್, ಡಿಪ್ಲೊಮಾ ಹೋಲ್ಡರ್ಸ್ ಭಾರಿ ಸ್ಕೋಪ್ ಐತೆ ಇನ್ ಕೇಸ್ ಯು ವಾಂಟ್ ಟು ಪ್ರಾಕ್ಟೀಸ್ ಲೋಕಲಿ. ಸೊ ಇದ್ ಎಲ್ಲಾ ಎಕ್ಸ್ಟ್ರಾ ಏನ್ ನಾ ಈಗ ಇಷ್ಟೊತ್ತನ ಹೇಳಿದೆ, ಇಷ್ಟ ನೀವ್ ಅಂದ್ಮೇಲೆ CS ಕೋರ್ಸ್ ಕೊಡಂಗಿಲ್ಲ, ಅದಂತೂ ಕೊಡ್ತೀವಿ. ಮತ್ತೆ CA ಫೌಂಡೇಶನ್ ಕೋರ್ಸ್, ಬೇಸಿಕ್, ಇಂಟರ್ಮೀಡಿಯೇಟ್ ಅದ್ರ ಟ್ರೈನಿಂಗ್ ಕೊಡ್ತೀವಿ. ಅದ್ರ ಜೊತೆಗೆ ಕಂಪನಿ ಸೆಕ್ರೆಟರಿ ಆಗೋ ಸಂಬಂಧ ಏನ್ ಟ್ರೈನಿಂಗ್ ಬೇಕಾಕೈತಿ ಅದನ್ನು ಅಲಾಂಗ್ ವಿತ್ ದ ರೆಗ್ಯುಲರ್ ಕರಿಕ್ಯುಲಮ್ ನಮ್ ಟ್ರೈನ್ಡ್ ಅಂಡ್ ಎಕ್ಸ್ಪೀರಿಯನ್ಸ್ಡ್ ಫ್ಯಾಕಲ್ಟಿ ಹೂ ಹ್ಯಾವ್ ಹ್ಯಾಡ್ ಇಂಡಸ್ಟ್ರಿ ಎಕ್ಸ್ಪೀರಿಯನ್ಸಸ್ ಅವರು ಅದಕ್ಕೆ ನೀವು ತಮ್ದು ಟ್ರೈನಿಂಗ್ ಆಕೈತಿ. ಇತರ ಎಲ್ಲಾರ ಜೊತೆ ಒಂದ್ ಸಣ್ಣ ವಿಷಯ ತಮ್ಮ ಜೊತೆ ಶೇರ್ ಮಾಡಕ್ ಇಚ್ಛೆ ಪಡಿಸ್ತೇನೆ. ಈಗಿನ ದಿನಮಾನದಾಗ ಎಲ್ಲಾರ ತಲೆ ಒಳಗ ಡಾಕ್ಟರ್ ಆಗ್ಬೇಕು, ಇಂಜಿನಿಯರ್ ಆಗ್ಬೇಕು ಅಂದ್ರೆ ಜೀವನದಾಗ ಉದ್ಧಾರ ಆಗ್ತೀವಿ. ಈ ಮೈಂಡ್ ಸೆಟ್ ಇಂದ ಹೊರಗೆ ಬರೋನು, ಸ್ವಲ್ಪ ಬೇರೆ ದೊಡ್ಡ ದೊಡ್ಡ ಊರಾಗ ಹೋಗುನು. ನಮ್ ಭಾಗ ಬರೀ ಅಥಣಿ, ಗೋಕಾಕ, ಈ ಕಡೆ ಚಿಕ್ಕೋಡಿ, ಅಂಕ್ಲಿ, ಕಾಗವಾಡ, ಜಮಖಂಡಿ ಇಲ್ಲಿ ನಾವೇನೈತಿ ಡಾಕ್ಟರ್ ಇಂಜಿನಿಯರ್ ತಲೆ ಭಾಳ ಐತಿ. ಡಾಕ್ಟರ್ ಇಂಜಿನಿಯರ್ ಆಗೋದು ತಪ್ಪಲ್ಲ, ಬಟ್ ದಟ್ ಇಸ್ ನಾಟ್ ದ ಓನ್ಲಿ ಥಿಂಗ್. ನೀವು ದೊಡ್ಡ ದೊಡ್ಡ ಊರಾಗ ಹೋದ್ರಿ ಅಂದ್ರೆ ಎಲ್ಲಾ ದೊಡ್ಡ ದೊಡ್ಡ ಕಂಪನಿ ಒಳಗ ಟಾಪ್ ಪೊಸಿಷನ್ ಯಾರು ಅದಾರಪ್ಪ ಅಂತ ಕೇಳಿದ್ರಿ ಅಂತಂದ್ರೆ ಎಲ್ಲ ಕಾಮರ್ಸ್ ಮ್ಯಾನೇಜ್ಮೆಂಟ್ ಹುಡುಗಿಯರ ಅದಾರ. ಅದಕ್ಕೆ ಇಡೀ ನಮ್ ದೇಶದ ಎಕನಾಮಿ ಅವ್ರು ನಡೆಸ್ತಾರ. ಅದಕ್ಕೆ ಬಟ್ ನಮ್ ಭಾಗದಿಂದ ಬಹಳ ಜನ ಅಲ್ಲಿ ಹೊಂಟಿಲ್ಲ, ಅಥವಾ ನಾವ್ ಅದಕ್ಕೆ ಹೆಚ್ಚು ಪ್ರೋತ್ಸಾಹನೆ ಕೊಡ್ತಾ ಇಲ್ಲ ಅಂತ ಅನ್ಕೊಂಡೆ ನಮ್ ಕಾಲೇಜ್ ಒಳಗೆ ಸ್ಪೆಸಿಫಿಕ್ಲಿ BBA, BCom, ಎಸ್ಪೆಷಲಿ ವಿತ್ ರಿಗಾರ್ಡ್ ಟು ಫೈನಾನ್ಸ್ ಅಂಡ್ ಮ್ಯಾನೇಜ್ಮೆಂಟ್ ಸ್ಪೆಷಲ್ ಒತ್ತು ಕೊಟ್ಟ ಇದನ್ನ ನಾವು ಸ್ಟಾರ್ಟ್ ಮಾಡಿವಿ. ಈ ತರ ಎಲ್ಲಾರು ಜನ ಸದುಪಯೋಗ ತಗೋಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿಸ್ತೇನೆ. ನಮ್ ಕಾಲೇಜಿದ ಸ್ಪೆಷಲ್ ಫೆಸಿಲಿಟೀಸ್ ಮೊಟ್ಟ ಮೊದಲು ನಮ್ಮಲ್ಲೇ ಇರುವಂತವ್ ಯಾವ ಅಂತಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮಷಿನ್ ಲರ್ನಿಂಗ್ ಲ್ಯಾಬ್. ಸೊ ದಿಸ್ ಈಸ್ ಒನ್ ಆಫ್ ಇಟ್ಸ್ ಕೈಂಡ್. ಸೊ ಇದ್ರದ ಬಹಳ ಉಪಯೋಗ ಆಗೋದೈತಿ. ಈಗ 1990s ಒಳಗೆ ನೀವು ನೋಡಿದ್ರೆ ಅಂದ್ರೆ ಕಂಪ್ಯೂಟರ್ ಯಾರ ಗೊತ್ತಿತ್ತು, ಯಾರ್ ಕಲಿತ್ರು, ಯಾರ್ ಅಡಾಪ್ಟ್ ಮಾಡ್ಕೊಂಡ್ರು ಜೀವನದಾಗ ಉಳ್ಕೊಂಡ್ರು. ಯಾರ್ ಅಡಾಪ್ಟ್ ಮಾಡ್ಲಿಲ್ಲ, ಕಲೀಲಿಲ್ಲ, ನಾ ಮ್ಯಾನೇಜ್ಮೆಂಟ್ ನನಗೇನ್ ಸಂಬಂಧ ಐತಿ, ಕಂಪ್ಯೂಟರ್ ಇಂಜಿನಿಯರ್ ದವ್ರ ಐತಿ ಅಂತ ಬಿಟ್ರು ಅಂದ್ರೆ ದೇ ಆಲ್ ಬಿಕಮ್ ಅಬ್ಸೊಲ್ಯೂಟ್ ಅಂಡ್ ಔಟ್ಡೇಟೆಡ್. ಟ್ಯಾಲಿ ಬರ್ಲಾರ್ದವ್ರು ಯಾರಿಗೂ ಈಗೇನ್ ಲೆಕ್ಕ ಬರೋರು ಯಾರು ಔಟ್ಡೇಟೆಡ್. ಸೇಮ್ ವೇ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಸ್ ದ ನೆಕ್ಸ್ಟ್ ಕಂಪ್ಯೂಟರ್. ಸೊ ಅದಕ್ಕೆ ಅದ್ರದ್ದು ನೀವು ಕಲಿತು ದಿನನಿತ್ಯ ಅದನ್ನ ಹೆಂಗ್ ಯೂಸ್ ಮಾಡಬೇಕು ಅಂತ ನೀವು ಕಲಿತ್ರಿ ಅಂತಂದ್ರೆ ಇಟ್ ವಿಲ್ ಬಿ ಆಫ್ ಗ್ರೇಟ್ ಯೂಸ್ ಅಂಡ್ ಅವರ್ ಕಾಲೇಜ್ ಇಸ್ ದ ರೈಟ್ ಪ್ಲೇಸ್ ಟು ಲರ್ನ್. ಎರಡನೇದು, ವಿ ಹಾವ್ ಗಾಟ್ ಅ ವಂಡರ್ಫುಲ್ ಹಾಸ್ಟೆಲ್ ಫೆಸಿಲಿಟಿ. ಇಷ್ಟ ಎಲ್ಲಾ ಫೆಸಿಲಿಟಿ ಇರೋ ಕಾಲೇಜ್ ನಿಮಗ್ ಸುತ್ತಮುತ್ತಲು ಇಷ್ಟ ಕೈ ಗಿಟ್ಕೊಂಡ್ ಸಿಗಂಗಿಲ್ಲ. ಇಲ್ಲೇ ಐತಿ, ಇಲ್ರಿ ನಮ್ಗೆ ಸ್ವಲ್ಪ ದೂರ ಆಕೈತಿ, ಬರಕ್ ಆಗಂಗಿಲ್ಲ ಅಂತಂದ್ರೆ there is a wonderful beautiful hostel that is available just beside the college. ಸೊ ಸೆಕ್ಯೂರಿಟಿ ಕನ್ಸರ್ನ್ಸ್ ಏನು ಇಲ್ಲ. ಮೂರನೇದು, ಜ್ಞಾನ ಜ್ಯೋತಿ ಅಂತ ಹೇಳಿ ವಿ ಆರ್ ಸ್ಟಾರ್ಟಿಂಗ್ ಎ 24-hour ಲೈಬ್ರರಿ ಇನ್ ದ ಕಾಲೇಜ್ ಕ್ಯಾಂಪಸ್. ನಾವು ಮೆಡಿಕಲ್ ಕಾಲೇಜ್ ಒಳಗೆಲ್ಲ ನಮ್ ಟೈಮ್ನಾಗ ನಾವು ರಾತ್ರಿ ಎಲ್ಲ ಅಂದ್ರೆ ವಿ ಯೂಸ್ ಟು ರೀಡ್ 24 hours ಲೈಬ್ರರಿ. ಇದು ಮ್ಯಾನೇಜ್ಮೆಂಟ್ ಕಾಲೇಜ್ ಒಳಗೆ ನಾನು ನೋಡಿರ್ಲಿಲ್ಲ. ಅದಕ್ಕೆ ಅದನ್ನು ಸ್ಟಾರ್ಟ್ ಮಾಡ್ಬೇಕಂತಿದೀವಿ. ಇದನ್ನೆಲ್ಲ ಜನರು ಇದನ್ನ ತಿಳ್ಕೊಂಡು ಸದುಪಯೋಗ ಮಾಡ್ಕೋಬೇಕಂತ ಹೇಳಿ ಈ ವಿಡಿಯೋ ಮುಖಾಂತರ ಎಲ್ಲಾ ಸುತ್ತಮುತ್ತಲ ಜನರಿಗೆ ಹೇಳ್ತೇನೆ. ಮುಖ್ಯವಾಗಿ ಈ ವಿಡಿಯೋನ ಎಲ್ಲಾ ಕಾಮರ್ಸ್, ಆರ್ಟ್ಸ್, ಸೈನ್ಸ್, PUC ಹುಡುಗರಿಗೆ ದಯಮಾಡಿ ಶೇರ್ ಮಾಡ್ರಿ. ಯಾಕೆ ಶೇರ್ ಮಾಡ್ರಿ ಅಂತಂದ್ರೆ ಕೆಲವೊಬ್ರು ಸೈನ್ಸ್ ಮಾಡೋ ಹೊತ್ನಾಗ PUC ಚೂಸ್ ಮಾಡೋ ಹೊತ್ನಾಗ ನಮ್ಮ ಮಾಮನ್ ಮಗ ತಗೊಂಡಾನು, ಮನ್ಯಾಗ ಫೋರ್ಸ್ ಮಾಡ್ಯಾರು, ಅಕ್ಕ ತಗೊಂಡಾರು, ಸೈನ್ಸ್ ತಗೊಳ್ಳಿಲ್ಲ ಮನ್ಯಾಗ ಬೈತಾರು, ಅಸಹ್ಯ ಆಕೇತ್ ಅಂತ ತಗೋತಾರೆ. ಬಟ್ ಯಾರು ಅಸಹ್ಯ ಆಕೇತ್ ಅಂತ ಹೇಳಿ ಪ್ರೊಫೆಷನ್ ಚೂಸ್ ಮಾಡ್ಕೋಬೇಡ್ರಿ. ಇನ್ ಕೇಸ್ ಯು ಫೀಲ್ ನೀವು ಮ್ಯಾನೇಜ್ಮೆಂಟ್ ಸೂಟ್ ಆಗ್ತೀರಿ ಅಥವಾ ಫೈನಾನ್ಸ್ ಸೂಟ್ ಆಗ್ತೀವಿ, ಕಾಮರ್ಸ್ ಸೂಟ್ ಆಗ್ತೀರಿ ಅಂತಂದ್ರೆ ಈ ನಾನು ಆಪ್ಷನ್ ಐತಿ, ಟೈಮ್ ಐತಿ, ವಿಚಾರ ಮಾಡ್ರಿ. ಕಾಮರ್ಸ್, ಆರ್ಟ್ಸ್, PU ಹುಡುಗರಿಗಂತೂ ದಿಸ್ ಇಸ್ ಅ ವಂಡರ್ಫುಲ್ ಅಪರ್ಚುನಿಟಿ. ಕಾಮರ್ಸ್ ಹುಡುಗರಂತೂ ನಿಮ್ಗೆ ಹೇಳ ಮಾಡಿಸಿದಂತ ಅಪರ್ಚುನಿಟಿ. ಆರ್ಟ್ಸ್ ಹುಡುಗರಿಗೆ ಯು ಕ್ಯಾನ್ ಆಲ್ವೇಸ್ ಕಮ್ ಫಾರ್ BBA ಅಂಡ್ ಯು ಕ್ಯಾನ್ ಬಿಕಮ್ ಅನ್ ಎಂಟರ್ಪ್ರಿನರ್. ದೇರ್ ಆರ್ ವೇರಿಯಸ್ ಆಪ್ಷನ್ಸ್. ಸೊ ಈಗ ನಾ ಇವೇನ್ ಹೇಳೇನಿ ಇವು ನನಗ್ ಗೊತ್ತಿದ್ದ ಮಾಹಿತಿ ಇರುವಂತ ತಮಗ್ ಈ ತರ ಇನ್ಫಾರ್ಮೇಶನ್ ಕೊಟ್ಟೇನಿ. ಈ ತರದ ಆದಷ್ಟು ಜನ ಈ ತರ ಇನ್ಫಾರ್ಮೇಶನ್ ಸ್ಪ್ರೆಡ್ ಮಾಡ್ರಿ, ಮಂದಿಗೆ ಉಪಯೋಗ ಆಗ್ಲಿ. ಸೊಸೈಟಿ ಒಳಗ ಒಂದ್ 4 ಜನ ಒಳ್ಳೆಯವರು ಬೇರೆ ಬೇರೆ ಫೀಲ್ಡ್ ನಾಗ ಬೆಳೀಲಿ ಅಂತ ಉದ್ದೇಶ ಇಟ್ಕೊಂಡು ಇದ್ ಕಳ್ಸಿ. ಥ್ಯಾಂಕ್ ಯು, ಧನ್ಯವಾದ.